ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ. ಎಲ್ಲರೂ ಹೇಗಿದ್ದೀರಾ? ನಾನಾದರೂ ಸೂಪರ್ ಆಗಿದ್ದೀನಿ. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಫಾರ್ ಸಪೋರ್ಟಿಂಗ್ ಮೈ ಚಾನಲ್. ಥ್ಯಾಂಕ್ ಯು, ಲವ್ ಯು ಆಲ್. ಥ್ಯಾಂಕ್ ಯು. ವೆಲ್ಕಮ್ ಟು ಮನಿ ಎನರ್ಜಿ 369. ಫ್ರೆಂಡ್ಸ್, ಇವತ್ತು ತುಂಬ ಅದ್ಭುತವಾದ ಒಂದು ದಿನ. ಅದೇನು ಮೇಡಮ್ ಅಷ್ಟು ವಿಶೇಷ ಅಂತ ಹೇಳ್ತೀರಾ? ಹೌದು ಫ್ರೆಂಡ್ಸ್, 999 ಪೋರ್ಟಲ್ ಅನ್ನೋದು ಇವತ್ತು ಓಪನ್ ಆಗಿದೆ, ಈಗಾಗಲೇ ನಡೀತಾ ಇದೆ. 999 ಪೋರ್ಟಲ್ ಅನ್ನೋದು ಸಂಪೂರ್ಣವಾದ ಕುಜನ ಅನುಗ್ರಹ ಇರುತ್ತೆ ಈ ದಿನ. ಆಸ್ ಪರ್ ನ್ಯೂಮರಾಲಜಿಯಲ್ಲಿ ಕೂಡ ನಿಮಗೆ ಸೂಪರ್ ನೋವಾ ಕೋರ್ಸ್ ಅನ್ನೋದು ನಡೀತಾ ಇದೆ. ಈಗಾಗಲೇ ನಾನು ತುಂಬ ವಿಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ನ್ಯೂಮರಾಲಜಿ ಚಾನಲ್ನ ಯಾರಾದರೂ ಫಾಲೋ ಆಗ್ತಾ ಇಲ್ವೋ ದಯವಿಟ್ಟು ಫಾಲೋ ಆಗಿ ಈ ಒಂದು ಸೂಪರ್ ಕೋರ್ಸ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ಆ್ಯಂಡ್ ನೀವು ನ್ಯೂಮರಾಲಜಿ ಪ್ರಕಾರ ಇವತ್ತಿನ ಡೇಟ್ ಆ್ಯಡ್ ಮಾಡಿದ್ರು 9/9 ಕೋಡ್ ಬರುತ್ತೆ. ಆ್ಯಂಡ್ ಇವತ್ತು 9ನೇ ತಾರೀಕು 9ನೇ ತಿಂಗಳು 9ನೇ 2025 ಅಂದರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ವರ್ಷ ಸಹ 9 ಬರುತ್ತೆ. ಅದರಿಂದ ನಾವು 999 ಪೋರ್ಟಲ್ ಅಂತ ಕರಿತೀವಿ. ಇದು ಅಪರೂಪವಾಗಿ ಬರುವಂಥದ್ದು. ಸೊ ಈ ಒಂದು ಪೋರ್ಟಲ್ ಯೂನಿವರ್ಸಲ್ಲಿ ತುಂಬ ಅದ್ಭುತವಾದ ವೈಟ್ ಎನರ್ಜೀಸ್ ಅನ್ನೋದು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಈ ವೈಟ್ ಎನರ್ಜೀಸ್ನ ನಾವು ರಿಸೀವ್ ಮಾಡಿಕೊಂಡು ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ನ ಯೂಸ್ ಮಾಡ್ಕೋಬೇಕು. ಈ ಒಂದು ಎನರ್ಜೀಸ್ನ ನಾವು ಯೂಸ್ ಮಾಡ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂದ್ಕೊಂಡವರು ಇವತ್ತು ನಾನು ಏನು ಹೇಳ್ತೀನೋ ಅದನ್ನು ನೀವು ಫಾಲೋ ಆಗ್ತಾ ಹೋಗಿ ಅದ್ಭುತವಾದ ರಿಸಲ್ಟ್ ಇವತ್ತು ನೀನು ತಗೊತೀರಾ. ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ಮ್ಯಾನಿಫೆಸ್ಟೇಷನ್ ನಿಮ್ಮ ಒಂದು ಕೋರಿಕೆ ಅಥವಾ ವಿಶ್, ಡ್ರೀಮ್, ಅದು ಜಾಬ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಮನಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಎನಿಥಿಂಗ್, ಯಾವ ಒಂದು ಕೋರಿಕೆ ಆದರೂ ಪರವಾಗಿಲ್ಲ, ಅದು ನೆರವೇರೋದನ್ನು ನಾವು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ಸೊ ಆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಿಮಗೆ ಸುಲಭವಾದ ರೀತಿಯಲ್ಲಿ ನೆರವೇರಬೇಕು. ಅಂದರೆ ಮೊದಲು ನಮ್ಮಲ್ಲಿ ಎಷ್ಟೋ ನೆಗೆಟಿವ್ಸ್ ಇದೆ, ಆ ನೆಗೆಟಿವ್ಸ್ನ ಡಿಲೀಟ್ ಮಾಡಿಕೊಳ್ಳೇಬೇಕು. ಇಲ್ಲಾಂದರೆ ಮ್ಯಾನಿಫೆಸ್ಟೇಷನ್ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಸೊ ಆ ಒಂದು ಕರ್ಮಗಳು ಅಂದರೆ ನೆಗೆಟಿವ್ಸ್ ಅಂದರೆ ನಮ್ಮಲ್ಲಿ ಕರ್ಮಗಳು ಅಂತ ಸಹ ಕರಿತೀವಿ. ಸೊ ಯಾವ ಥರ ಕರ್ಮಗಳು? ಅದು ಆನ್ಸಿಸ್ಟ್ರಲ್ ಕರ್ಮಸ್ ಆಗಿರ್ಬೋದು, ಅಥವಾ ನಮ್ಮ ಒಂದು ಪಾಸ್ಟ್ ಲೈಫ್ ಕರ್ಮಸ್, ನಾವು ಹುಟ್ಟಿದಾಗಿಂದ ಪ್ರೆಸೆಂಟ್ ನಾವೇನಾದರೆ ಮಾಡಿದ್ದೀವೋ ಕರ್ಮಗಳನ್ನ, ಅಂದರೆ ನೆಗೆಟಿವ್ಸ್ನ. ಸೊ ಈ ಪ್ರೆಸೆಂಟ್ ಲೈಫ್ ಕರ್ಮಸ್, ಈ 3 ಥರದ ನೆಗೆಟಿವ್ಸ್ನ ಕರ್ಮಸ್ನ ನಾವು ಹೊತ್ಕೊಂಡು ತಿರುಗ್ತಾ ಇದ್ದೀವಿ. ಇದರಿಂದನೇ ನಮ್ಮ ಮ್ಯಾನಿಫೆಸ್ಟೇಷನ್ ಅನ್ನೋದು ನೆರವೇರೋಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಏನು ಮಾಡಬೇಕು? ಈ ಒಂದು ನೆಗೆಟಿವ್ಸ್ನ ಡಿಲೀಟ್ ಮಾಡಲಿಕ್ಕೆ. ಸೊ ಇವತ್ತು ಅದ್ಭುತವಾದ ದಿನ ಅಲ್ವಾ? ಈ ಅದ್ಭುತವಾದ ದಿನದಲ್ಲಿ ನೀವು ಈ ರೀತಿ ಮಾಡಿ. ನಾನು ಒಂದು ಟೆಕ್ನಿಕ್ಸ್ ಹೇಳ್ತೀನಿ, ಆ ಟೆಕ್ನಿಕ್ಸ್ನ ನೀವು ಫಾಲೋ ಆದಾಗ ಖಂಡಿತ ನಿಮ್ಮಲ್ಲಿರುವ ನೆಗೆಟಿವ್ಸು ಡಿಲೀಟ್ ಆಗ್ತಾ ಇರುತ್ತೆ. ಆ್ಯಂಡ್ ನಮ್ಮ ಕ್ಲಾಸಸ್ ಅಟೆಂಡ್ ಮಾಡಿ. ಈಗ ಪಿತೃಪಕ್ಷ ನಡೀತಾ ಇದೆ. ತುಂಬ ಅದ್ಭುತ ರೀತಿಯಲ್ಲಿ ನಿಮ್ಮ ಕರ್ಮಸ್ನ ಹೇಗೆ ಕಳ್ಕೋಬೇಕು, ಯಾವ ರೀತಿ ನೀವು ಯಾವ ಟೆಕ್ನಿಕ್ ಫಾಲೋ ಮಾಡಬೇಕು, ಯಾವ ಥರ ಒಂದು ಮೆಡಿಟೇಷನ್ ಮಾಡಬೇಕು, ಇವನ್ನೆಲ್ಲ ನಮ್ಮ ಲೈಫಿಂದ ದೂರ ಮಾಡಿಕೊಂಡು ಅದ್ಭುತವಾದ ಒಂದು ಜೀವನವನ್ನು ಜೀವಿಸೋದು ಹೇಗೆ ಅಂತ ನಮ್ಮ ಕ್ಲಾಸಸ್ಸಲ್ಲಿ ತಿಳಿಸ್ಕೊಡ್ತೀವಿ. ನಾನು ನೆಕ್ಸ್ಟ್ ಸಂಡೇ ಸಹ ಕ್ಲಾಸಸ್ ಅನ್ನೋದು ಇರುತ್ತೆ. ಇಂಟ್ರೆಸ್ಟ್ ಇರೋರು ಕೆಳಗಡೆ ಕೊಟ್ಟಿರೋ ನಮಗೆ ಇಮಿಡಿಯೇಟಾಗಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಬಂದವ್ರಿಗೆ ನಾನು ಮಾಡ್ತಾ ಹೋಗ್ತೀನಿ ಕ್ಲಾಸಸ್. ಸೊ ದಯವಿಟ್ಟು ಬೇಗನೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ಏನು ಟೆಕ್ನಿಕ್ ಮಾಡಿದ್ರೆ, ಅದಕ್ಕೂ ಮುಂಚೆ ನಮ್ಮ ಒಂದು ಚಾನಲ್ನ ಇನ್ನೂ ಇದುವರೆಗೂ ಯಾರಾದರೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದರಿಂದ ನಿಮಗೆ ಈ ವಿಡಿಯೋಸು ನಿಮ್ಮ ಥರ ಕಷ್ಟದಲ್ಲಿರೋರಿಗೆ ಅತಿ ಸುಲಭವಾಗಿ ತಲುಪತ್ತೆ. ಸೊ ಅವ್ರಿಗೂ ನೀವು ಹೆಲ್ಪ್ ಮಾಡಿದವರು ಆಗ್ತೀರಾ ಇಂಡೈರೆಕ್ಟ್ ಆಗಿ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ. ಫ್ರೆಂಡ್ಸ್, ಇವತ್ತು ಅದ್ಭುತವಾದ 999 ಪೋರ್ಟಲ್ ಅನ್ನೋದು ನಡೀತಾ ಇದೆ. ಇವತ್ತೇ ಅಲ್ಲ, 18th ಆಫ್ ದಿಸ್ ಸೆಪ್ಟೆಂಬರ್, 9ನೇ ತಾರೀಕು, 18ನೇ ತಾರೀಕು, 27ನೇ ತಾರೀಕು ಸಹ 999 ಪೋರ್ಟಲ್ಲೇ ನಡೆಯುತ್ತೆ. ಈ 3 ದಿನಗಳು ನೀವು ಒಂದೇ ಕೋರಿಕೆನ ಇಟ್ಕೊಂಡು ಈ ಟೆಕ್ನಿಕ್ಸನ್ನು ಈ ವಿಡಿಯೋಲಿ ಕೊಡ್ತಾ ಇರುವ ಟೆಕ್ನಿಕ್ಸ್ನ ಫಾಲೋ ಮಾಡಿ
ಅದ್ಭುತವಾದ ರಿಸಲ್ಟ್ ಅಂತ ಪಕ್ಕ ಬರುತ್ತೆ. ಬಟ್ ನೀವು ಯಾವ ರೀತಿ ಎಫರ್ಟ್ಸ್ ಹಾಕಿ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ ಅನ್ನೋದೇ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಫಸ್ಟ್ ಒಂದು ಪೇಪರ್ ತಗೊಳ್ಳಿ, ವೈಟ್ ಪೇಪರ್ ತಗೊಳ್ಳಿ. ಆ ವೈಟ್ ಪೇಪರಲ್ಲಿ ನೀವು ಈಗ ಪ್ರೆಸೆಂಟ್ ಲೈಫಲ್ಲಿ ಏನೆಲ್ಲ ಕಷ್ಟಗಳು ಅನುಭವಿಸ್ತಾ ಇದ್ದೀರಾ, ನಿಮ್ಮಲ್ಲಿ ಏನು ನೆಗೆಟಿವ್ ಥಾಟ್ಸ್ ಇದೆ, ನೆಗೆಟಿವ್ ಎಮೋಷನ್ಸ್ ಇದೆ, ಆ ಎಮೋಷನ್ಸ್ನ, ಥಾಟ್ಸ್ನ ಆ್ಯಂಡ್ ನೀವು ಏನು ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ ಎಲ್ಲವನ್ನು ಡೀಟೇಲ್ ಆಗಿ ಬರೀರಿ. ಓಕೆ, 9 ಟೈಮ್ಸ್ ಬರೀರಿ, ಅದನ್ನು 9 ಬಾರಿ ಬರೀರಿ. ಯಾಕೆಂದರೆ 999 ಪೋರ್ಟಲ್ ಅಲ್ವಾ, ಅದಕ್ಕೆ 9 ಟೈಮ್ಸ್ 9 ನಿಮ್ಮ ಒಂದು 9 ತೊಂದರೆಗಳನ್ನ ಅಥವಾ ಪ್ರಾಬ್ಲಮ್ಸ್ನ ಸಹ ನೀವು ಬರೀಬೋದು. ಅದನ್ನು 9 ಸರಿ ಬರೀರಿ. ಸೊ ನೀವು ಬರೆಯೋದ್ರಿಂದ ನಿಮಗೆ ತುಂಬಾ ಒಂದು ಅನುಕೂಲ ಆಗುತ್ತೆ, ಮೈಂಡ್ ಬೇಗ ರಿಸೀವ್ ಮಾಡ್ಕೊಳುತ್ತೆ. ಅದಕ್ಕೆ ಬರೀಬೇಕು ಅಂತ ಹೇಳ್ತಾ ಇರೋದಿಲ್ಲ. ಸೊ ಒಂದು ವೈಟ್ ಪೇಪರಲ್ಲಿ ಬ್ಲ್ಯಾಕ್ ಇಂಕಲ್ಲೇ ಬರೀರಿ. ಓಕೆ, ಈ ನೆಗೆಟಿವ್ಸ್ ಇವತ್ತು ನೀವು ಬ್ಲ್ಯಾಕ್ ಇಂಕೇ ಯೂಸ್ ಮಾಡಿ. ಸೊ ಬ್ಲ್ಯಾಕ್ ಇಂಕಲ್ಲಿ ಬರಿತೀರಾ, ಅದನ್ನು ಇಂಟು ಮಾರ್ಕ್ 9 ಟೈಮ್ಸ್ ಹೊಡೆದ್ಬಿಡಿ. ಆ್ಯಂಡ್ ಈ ಒಂದು ಆ ಪೇಪರ್ನ ನೀವು ಬರೆದಿರೋಂಥ ಪ್ರಾಬ್ಲಮ್ಸ್ನ, ನೆಗೆಟಿವ್ಸ್ ಎಮೋಷನ್ಸ್ನ, ನೆಗೆಟಿವ್ಸ್ನ ನಿಮ್ಮ ಪಾಸ್ಟ್ ಲೈಫ್ ಕರ್ಮದಿಂದನ ಅಥವಾ ನಿಮ್ಮ ಪೇರೆಂಟ್ಸಿಂದನ ಅಥವಾ ನಿಮ್ಮ ಯಾವುದೋ ಆನ್ಸಿಸ್ಟರ್ಸ್ ಕರ್ಮನ, ಈ 3 ಕರ್ಮಗಳು ಏನೇನು ಅಡ್ಡ ಬರ್ತಾ ಇದೆ, ಏನೇನು ಥಾಟ್ಸ್ ಇದೆ, ಏನು ಕಷ್ಟಗಳಿದೆ ಅದನ್ನೆಲ್ಲ ಬರೆದು ಆ ಪೇಪರ್ ಬ್ಲ್ಯಾಕ್ ಇಂಕಲ್ಲಿ ಇಂಟು ಅಂತ ಹೇಳ್ಬಿಟ್ಟು 9 ಬಾರಿ ಇಂಟು ಮಾರ್ಕ್ ಹಾಕಿ. ಈಗೇನು ಮಾಡ್ತೀರಾ, ಅದನ್ನು ಸ್ವಲ್ಪ ಹೊತ್ತು ಕೈಯಲ್ಲಿ ಇಟ್ಕೊಂಡು ಆ ಪೇಪರ್ನ ಎಲ್ಲಿ ಇಟ್ಕೊತೀರಾ, ನಿಮ್ಮ ಸೋಲಾರ್ ಪ್ಲೆಕ್ಸಿಸ್ ಚಕ್ರ ಇರುತ್ತಲ್ಲ, ಆ ಚಕ್ರದ ಹತ್ರ ಇಟ್ಕೊಂಡು ನೀವು ಒಂದು 9 ನಿಮಿಷ 9 ಮಿನಿಟ್ಸ್ ಸ್ಲೋ ಮ್ಯೂಸಿಕ್, ಒಂದು ಯಾವುದಾದ್ರೂ ಮೆಡಿಟೇಷನ್ ಮ್ಯೂಸಿಕ್ನ ಇಟ್ಕೊಂಡು ಮೆಡಿಟೇಷನ್ ಮಾಡಿ. ಏನಂತ ಮೆಡಿಟೇಷನ್ ಮಾಡಬೇಕು ಅಂದರೆ, ನಿಮ್ಮಲ್ಲಿರುವ ಈ ಕರ್ಮಾಸ್, ನೆಗೆಟಿವ್ ಎಮೋಷನ್ಸ್ನ ನನ್ನಿಂದ ತೆಗೆದು ಹಾಕು ಅಂತ ಯಾರಿಗೆ ಹೇಳ್ತೀರಾ, ನಿಮ್ಮ ಇನ್ನರ್ ಚೈಲ್ಡ್ಗೆ ಹೇಳ್ತೀರಾ. ಅಂದರೆ ಇನ್ನರ್ ಚೈಲ್ಡ್ ಅಂದರೆ ಸಬ್ಕಾನ್ಷಿಯಸ್ ಮೈಂಡೇ, ಅಥವಾ ಯೂನಿವರ್ಸ್ಗೆ ಹೇಳಿಬಿಡಿ, ಡೈರೆಕ್ಟಾಗಿ ಯೂನಿವರ್ಸ್ಗೆ ಹೇಳಿಬಿಡಿ. ಯೂನಿವರ್ಸ್, ನನ್ನಲ್ಲಿ ಏನಿದೆಯೋ, ಯಾವ ಕರ್ಮಗಳು ಇಲ್ಲಿಗೆ ನನ್ನ ಒಂದು ಮ್ಯಾನಿಫೆಸ್ಟೇಷನ್ಗೆ ಅಡ್ಡ ಬರ್ತಾ ಇದೆಯೋ ಅಥವಾ ನನ್ನ ಜೀವನದಲ್ಲಿ ಅಡ್ಡ ಬರ್ತಾ ಇದೆಯೋ, ಈ ಕಷ್ಟಗಳು ಯಾಕೆ, ಏನಕ್ಕೆ ಬರ್ತಾ ಇದೆ, ಸೊ ನನ್ನಲ್ಲಿರುವ ಈ ಎಲ್ಲ ನೆಗೆಟಿವ್ ಕರ್ಮಾಸ್ನ ನನ್ನಿಂದ ದೂರ ಮಾಡು ಅಂತ ಹೇಳಿಬಿಟ್ಟು ಪ್ರೇಯರ್ನ ಮಾಡಿ. ಅಂದರೆ ಮೆಡಿಟೇಷನ್ನ ಊಹಿಸ್ಕೊಂಡು ವಿಜುವಲೈಸ್ ಮಾಡ್ತಾ ಯೂನಿವರ್ಸ್ ಹತ್ರ ನೀವು ಕೈ ಚಾಚಿ ಕೇಳ್ತಾ ಇದ್ದೀರಾ, ಯೂನಿವರ್ಸ್ ತೆಗ್ದು ಹಾಕು, ಲೆಟ್ಗೋ ಮಾಡು, ನನ್ನಲ್ಲಿರುವ ಈ ಎಲ್ಲವನ್ನು ಲೆಟ್ಗೋ ಮಾಡು ಅಂತ ಹೇಳಿಬಿಟ್ಟು 9 ಮಿನಿಟ್ಸ್ ಅಂದರೆ 9 ನಿಮಿಷದ ಕಾಲ ನೀವು ಈ ನೆಗೆಟಿವ್ ಎಮೋಷನ್ಸ್ನ ತೆಗೆದು ಹಾಕಿದೆ ಯೂನಿವರ್ಸ್ ಅನ್ನೋ ರೀತಿ ಮೆಡಿಟೇಷನ್ ವಿಜುವಲೈಸೇಷನ್ ಮಾಡಲೇಬೇಕು. ಫಸ್ಟ್ ಪ್ರೋಸೆಸ್ ಇದು, ಫಸ್ಟ್ ಸ್ಟೆಪ್ ಇದು ಆಯ್ತಲ್ಲ. ಸೊ ಅದು ಕ್ಲಿಯರ್ ಆದ್ರೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಅನ್ನೋದು ನಡೆಯೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಎರಡನೇದು, ನೀವು ಮತ್ತೆ ಇದೆಲ್ಲ ಆದಮೇಲೆ ಎರಡನೇ ಸ್ಟೆಪ್ ಏನು ಮಾಡಬೇಕು, ಈ ಬರೆದಂಥ ಒಂದು ಪೇಪರ್ಸ್ನ ಬರ್ನ್ ಮಾಡಬೇಕು. ಮನೆ ಒಳಗಡೆ ದಯವಿಟ್ಟು ಬರ್ನ್ ಮಾಡಬೇಡಿ. ಆ ನೆಗೆಟಿವ್ಸ್ ಮತ್ತೆ ನಿಮ್ಮ ಮನೆಯಲ್ಲೇ ಸುತ್ತಾಡ್ತಾ ಇರುತ್ತೆ, ಆ ತಪ್ಪು ಮಾಡಬೇಡಿ. ಸೊ ನೆಗೆಟಿವ್ಸ್ ಬರ್ನ್ ಮಾಡಬೇಕು ಅಂದರೆ ಆಚೆ ಕಾಂಪೌಂಡ್ ಇರುತ್ತಲ್ಲ, ಸೊ ಮನೆಯಿಂದ ಆಚೆ ಹೋಗಿ ಆ ಪೇಪರ್ನ ಒಂದು ಬೌಲಲ್ಲೋ ಏನಾದರೂ ಹಾಕಿ ಪ್ಲಾಸ್ಟಿಕ್ ಬೌಲ್ ಹಾಕ್ಬಿಡ್ಬೇಡಿ, ಮತ್ತೆ ಅದು ಕೂಡ ಸುಟ್ಟೋಗುತ್ತೆ. ಅದೊಂದು ಮತ್ತೆ ತಪ್ಪು ಮಾಡಬೇಡಿ. ಸ್ಟೀಲು ಅಥವಾ ಡೈರೆಕ್ಟಾಗಿ ಕಾಂಪೌಂಡ್ ಬಂಡೆ ಮೇಲೇನೋ ಅಥವಾ ಟೈಲ್ಸ್ ಮೇಲೇನೋ ಹಾಕಿಬಿಟ್ಟು ಅದನ್ನು ಬರ್ನ್ ಮಾಡಬೇಡಿ. ಆ್ಯಶ್ ಬರುತ್ತಲ್ಲ, ಅಂದರೆ ಬೂದಿ ಆಗೋಗುತ್ತೆ ಆ ಪೇಪರ್. ಸೊ ಆ ಬೂದಿನ ತಗೊಂಡು ಚರಂಡಿ, ಮೋರಿ ಅಂತ ಕಡೆ ಬಿಟ್ಬಿಡಿ, ಅದು ಫ್ಲಶ್ ಆಗೋಗುತ್ತೆ. ಆ ಥರದ್ರೂ ಮಾಡ್ಬೋದು. ಅಥವಾ ಬಾತ್ರೂಮ್ ಏನಾದರೂ ನಿಮ್ಮ ಮನೆ ಆಚೆಗಡೆ ಹೊರಗಡೆ ಇದ್ದಲ್ಲಿ ಆ ಕಮೋಡಲ್ಲಿ ಹಾಕಿ ಫ್ಲಶ್ ಮಾಡ್ಬೋದು. ಇಲ್ಲ ಅಂದರೆ ಬೆಸ್ಟ್ ಅಂದರೆ ನಿಮಗೆ ಮೋರಿಯಲ್ಲಿ ತಗೊಂಡೋಗಿ ಹಾಕಿಬಿಟ್ಟು ಹಾಕುವಾಗ ಸಹ ಸುಡುವಾಗ ಸಹ ನನ್ನಲ್ಲಿರುವ ಎಲ್ಲವನ್ನು ನಾನು ಲೆಟ್ಗೋ ಮಾಡಿದ್ದೀನಿ, ಯೂನಿವರ್ಸ್ ಒಂದು ಸಹಾಯ ಆಶೀರ್ವಾದದಿಂದ
ನನ್ನಲ್ಲಿರುವ ನೆಗೆಟಿವ್ಸ್ ಯೂನಿವರ್ಸ್ ತೆಗೆದಾಕ್ಬಿಟ್ಟಿದೆ. ಈ ದಿನದಿಂದ ನಾನು ತುಂಬ ಅದ್ಭುತವಾದ ಜೀವನನ ಜೀವಿಸ್ತಾ ಇದ್ದೀನಿ. ಯೂನಿವರ್ಸ್ ನನಗೆ ಕೊಟ್ಟಿದೆ ಆಲ್ರೆಡಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬಿಟ್ಟು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಆ್ಯಂಡ್ ಹೋಪೋನೋ ಪ್ರೇಯರ್ನ 108 ಟೈಮ್ಸ್ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಯೂನಿವರ್ಸ್, ಥ್ಯಾಂಕ್ ಯು ಫಾರ್ ರಿಮೂವಿಂಗ್ ಮೈ ನೆಗೆಟಿವ್ಸ್ ಅಂತ ಹೇಳ್ಬಿಟ್ಟು 108 ಟೈಮ್ಸು ಹೋಪೋನೋ ಪ್ರೇಯರ್ನ ಮಾಡಿ ಆದಮೇಲೆ ಈಗ ನೀವು ಮಾಡಿ ಮ್ಯಾನಿಫೆಸ್ಟೇಷನ್ ಅಂದರೆ ನಿಮಗೆ ಏನು ಕೋರಿಕೆ ಇದೆಯೋ ಆ ಕೋರಿಕೆನ ಕ್ಲಿಯರ್ ಆಗಿ ಕ್ಲಾರಿಟಿಯಿಂದ ಯೋಚನೆ ಮಾಡಿ. ಫಸ್ಟು ಏನು ಕೋರಿಕೆ ನನಗೆ ಇವಾಗ ಪ್ರೆಸೆಂಟ್ ಬೇಕು, ಎಷ್ಟು ಅಮೌಂಟ್ ಬೇಕು ಅನ್ನೋರು, ಎಷ್ಟು ಅಮೌಂಟ್ ಬೇಕು, ಯಾವಾಗ ಬೇಕು, ಎಷ್ಟು ಟೈಮ್ ಒಳಗಡೆ ನಿಮಗೆ ಬೇಕು, ಅಥವಾ ಜಾಬ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಅಂದರೆ ಜಾಬ್, ಎಂಥ ಜಾಬ್ ಅದು, ಯಾವಾಗ ಮಾಡಬೇಕು, ಯಾವ ಒಂದು ಪೊಸಿಷನಲ್ಲಿ ನಾನು ಇರಬೇಕು ಆ ಜಾಬಲ್ಲಿ, ಎಲ್ಲ ಕ್ಲಾರಿಟಿ. ಸೊ ಕ್ಲಾರಿಟಿಯಿಂದ ಬರೀರಿ, 9 ಬಾರಿ ಬರೀರಿ. ಬಿಸ್ನೆಸ್ ಮಾಡೋರು ಬಿಸ್ನೆಸ್ಸಲ್ಲಿ ಪ್ರಾಫಿಟ್ಸ್ ಬೇಕು, ಬಿಸ್ನೆಸ್ ಸಕ್ಸಸ್ ಆಗಬೇಕು, ಮತ್ತು ಇನ್ನು ಏನಾದರೂ ನಿಮಗೆ ಬಿಸ್ನೆಸ್ಸಲ್ಲಿ ವಿಷಸ್ ಇದ್ದರೆ ಸೊ ಅದನ್ನು ಕ್ಲಾರಿಟಿಯಾಗಿ ಬರೀರಿ. ಅದೆಲ್ಲ ಕ್ಲಾರಿಟಿಯಾಗಿ ಬರೆದು ಎಷ್ಟು ಸರಿ ಬರೀಬೇಕು, 9 ಟೈಮ್ಸ್. ಇವತ್ತು 999 ಪೋರ್ಟಲ್ ಆಗಿರೋದ್ರಿಂದ ನೀವು 3 ಟೈಮ್ಸ್ ಅಂದರೆ 9 ರಿಪೀಟ್ ಆಗಿರೋದ್ರಿಂದ 9 ಅನ್ನೋದೇ ನಮಗೆ ಈ 999 ಟೆಕ್ನಿಕಲ್ಲೇ ಬರೆಯೋದ್ರಿಂದ 9 ಟೈಮ್ಸ್ 9 ಬಾರಿ ಬರೀರಿ. 9 ಬಾರಿ ಬರೆದು ಯಾವಾಗ ಬರೀತೀರಾ, 9 ಗಂಟೆಯಲ್ಲಿ ಬರೀರಿ. 9 ನಿಮಿಷದವರೆಗೂ ವಿಜುವಲೈಸೇಷನ್ ಮಾಡಿ. ಬರೆದಾಗಿದ ತಕ್ಷಣ 9 ನಿಮಿಷ ಇರುತ್ತಲ್ಲ, ಆ 9 ನಿಮಿಷ ಮತ್ತೆ ನಿಮ್ಮ ಕೋರಿಕೆ ಆಲ್ರೆಡಿ ಯೂನಿವರ್ಸ್ ನೆರವೇರಿಸಿದೆ. ಆ ಕೋರಿಕೆ ನೆರವೇರೋಗಿದೆ. ಇವಾಗ ಸಪೋಸ್ ನೀವು ಯೂನಿವರ್ಸ್ನ ಇವತ್ತು ನೀವು ಕೇಳ್ತಾ ಇದ್ದೀರಾ ಏನಂತ, ನನಗೆ 1 lakh ಬೇಕು ಅಂತ. ಆ 1 lakh ಬಂದ್ಬಿಟ್ರೆ ನಿಮಗೆ ಆ 1 lakhಗೆ ಏನು ಮಾಡ್ತಾ ಇದ್ದೀರಾ, ಏನಕ್ಕಾಗಿ ಬೇಕಾಗಿತ್ತು ಆ 1 lakh, ಆ ಕೋರಿಕೆ ನೆರವೇರೋಗಿದೆ, ಆ ಕೆಲಸ ಆಗ್ಬಿಟ್ಟಿದೆ. ಆಗ ಎಷ್ಟು ಸಂತೋಷವಾಗಿ ಫೀಲ್ ಆಗ್ತೀರಾ ಹಾರ್ಟಲ್ಲಿ. ಸೊ ಆ ಫೀಲಿಂಗ್ ತಗೋಬೇಕು, ಆ ಎಮೋಷನ್ಸ್, ಹ್ಯಾಪಿನೆಸ್ ಎಮೋಷನ್ನ ಫೀಲ್ ಆಗ್ತಾ ಈ ಟೆಕ್ನಿಕ್ನ ವಿಜುವಲೈಸೇಷನ್ 9 ನಿಮಿಷದ ಕಾಲ 9 ಗಂಟೆಯಿಂದ ಇವತ್ತು ರಾತ್ರಿ ಇದನ್ನ ಮಾಡಿ ಮಲಗಿ. ಇದಾದ್ಮೇಲೆ ಈ ಪ್ರೋಸೆಸ್ ಆದ್ಮೇಲೆ ದಯವಿಟ್ಟು ಬೇರೆ ಯಾವ ಕೆಲಸನೂ ಮಾಡಬಾರ್ದು. ಇದು ಕಂಡೀಷನ್. ಬೇರೆ ಕೆಲಸ ಏನು ಬೇಡ. 9 ಗಂಟೆ ಕೂತ್ಕೊಳ್ಳಿ, ಪಟ ಅಂತ 9 ಟೈಮ್ಸ್ ಬರೀರಿ. 9 ನಿಮಿಷ ನೀವೇನು ಬರೆದಿದೆ ಕೋರಿಕೆ, ಆ ಕೋರಿಕೆನ 9 ನಿಮಿಷದ ಕಾಲ 9 ಸೊ 9 ನಿಮಿಷ ವಿಜುವಲೈಸೇಷನ್ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಒಂದು ಕೋರಿಕೆ ಈಡೇರಿಸಿದ್ದೀಯಾ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ವಿಶ್ವಕ್ಕೆ ಕೃತಜ್ಞತೆಗಳನ್ನ ತಿಳಿಸ್ತಾ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅದ್ಭುತ ರೀತಿಯಲ್ಲಿ ಮಾಡಿ. ಯಾಕೆ ನೆರವೇರಲ್ಲ, ನಿಮ್ಮ ಕೋರಿಕೆಗಳು ಅದ್ಭುತವಾಗಿ ನೆರವೇರುತ್ತೆ. ಈ ಒಂದು ಪ್ರೋಸೆಸ್ನ ಫಾಲೋ ಮಾಡಿ. ನಮ್ಮ ಕ್ಲಾಸಸ್ಸಲ್ಲಿ ಇದಕ್ಕಿಂತ ಡೀಪಾಗೆ ನಿಮಗೆ ಮೆಡಿಟೇಷನ್ನು ಟೆಕ್ನಿಕ್ಸು ಯಾವ ರೀತಿ ಏನು ಮಾಡಬೇಕು ಅದು ಈ ಒಂದು ಪಿತೃಪಕ್ಷದಲ್ಲ ಅದ್ಭುತ. ಏನು 15 ಡೇಸ್ ಇರುತ್ತೆ, ಇನ್ನೊಂದು 10 ಡೇಸ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಕ್ಲಾಸಸ್ ಅಟೆಂಡ್ ಆಗಿ, ಮನಿ ಎನರ್ಜಿ ಕ್ಲಾಸಸ್ ಅನ್ನೋದು ನಿಮ್ಮ ಒಂದು ಜೀವನವನ್ನು ಬದಲಾಯಿಸಿ ನಿಮ್ಮ ಡೆಸ್ಟಿನಿನ ಚೇಂಜ್ ಮಾಡುತ್ತೆ. ಸೊ ಚೇಂಜ್ ಯುವರ್ ಲೈಫ್, ಚೇಂಜ್ ಯುವರ್ ಡೆಸ್ಟಿನಿ. ನೀವು ಚೇಂಜ್ ಆದರೆ, ನಿಮ್ಮಲ್ಲಿ ಬದಲಾವಣೆ ಬಂದರೆ ನಿಮ್ಮ ಜೀವನ ಅನ್ನೋದು ಮಾತಿಗೂ 1000% ಹೇಳ್ತಾ ಇದ್ದೀನಿ ಚೇಂಜ್ ಆಗಲೇ ಆಗತ್ತೆ. ಓಕೆ, ಸೊ ಇಷ್ಟು ನಂಬಿಕೆ ವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೀನಿ. ಮೈ ಡಿಯರ್ ಫ್ರೆಂಡ್ಸ್, ಬಿಲೀವ್ ಮಾಡಿ, ನಿಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಳಿ. ನಮ್ಮನ್ನು ಸಹ ನಂಬೋರು ಕ್ಲಾಸಸ್ಗೆ ಬನ್ನಿ, ನಮ್ಮ ಮೇಲೆ ನಂಬಿಕೆ ಇರೋರು ಕ್ಲಾಸಸ್ನ ಅಟೆಂಡ್ ಆಗಿ ಲೈಫು ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದು ನೀವೇ ನೋಡಿ. ಇದು ಲಾ ಆಫ್ ಅಟ್ರಾಕ್ಷನ್ ಸಬ್ಜೆಕ್ಟ್ ಅನ್ನೋದು ಇಟ್ಸ್ ಎ ಬ್ಯೂಟಿಫುಲ್ ಸಬ್ಜೆಕ್ಟ್, ಸೈಂಟಿಫಿಕಲಿ ಪ್ರೂವನ್ ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಮ್ಯಾಜಿಕ್ಕು ತಂತ್ರ ಮಂತ್ರ ಏನೂ ಇಲ್ಲ. ಇಟ್ಸ್ ಎ ಕಂಪ್ಲೀಟ್ ರಿಲೇಟೆಡ್ ಟು ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಇದೊಂದು ಅರ್ಥ ಮಾಡ್ಕೊಳ್ಳಿ. ಬೇರೆ ಯಾರನೋ ಆ ತಂತ್ರ ಹೇಳಿದ್ರು, ಈ ಮಂತ್ರ ಹೇಳಿದ್ರು, ಅದು ಮಾಡಿದ್ವಿ ಇದು ಮಾಡಿದ್ವಿ, ನೋ. ಇದು ಕಂಪ್ಲೀಟಾಗಿ ನಿಮ್ಮ ಮನಸ್ಸಿಗೆ, ನಿಮ್ಮ ಒಂದು
ಮನಸ್ಸಿಗೆ ಸಂಬಂಧಪಟ್ಟ ಒಂದು ಸಬ್ಜೆಕ್ಟ್ ಇದು ಲಾ ಆಫ್ ಅಟ್ರಾಕ್ಷನ್. ನೀವು ಯಾವ ರೀತಿ ಅದನ್ನೆಲ್ಲ ಮಾಡ್ಕೋಬೇಕು, ಮೆಡಿಟೇಷನ್ ಮೂಲಕ, ಟೆಕ್ನಿಕ್ಸ್ ಅದು ತುಂಬ ಇದೆ, ಅಪಾರವಾದ ಟೆಕ್ನಿಕ್ಸ್ ಇದೆ ಲಾ ಆಫ್ ಅಟ್ರಾಕ್ಷನಲ್ಲಿ. ಯಾವ ಟೆಕ್ನಿಕ್ಸ್ ಆದರೂ ಯೂಸ್ ಮಾಡ್ಬೋದು. ಬಟ್ ನಿಮಗೆ ಅಂಟಿಲ್ ಅನ್ಲೆಸ್ ಈ ಸಬ್ಜೆಕ್ಟ್ ಯಾವ ರೀತಿ ಅಪ್ಲೈ ಮಾಡಬೇಕು ನಮ್ಮ ಜೀವನದಲ್ಲಿ ಅಂತ ತಿಳ್ಕೊಳೋವರೆಗೂ ನಿಮಗೆ ಆ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನೀವು ಮಾಡಿದ್ರು ಯೂಸ್ ಆಗೋದಿಲ್ಲ. ಇಷ್ಟು ಕ್ಲಿಯರಾಗಿ ಯಾರು ಹೇಳೋದಿಲ್ಲ, ಹೇಳ್ತಾ ಇದ್ದೀನಿ. ದಯವಿಟ್ಟು ಟೆಕ್ನಿಕ್ಸ್ ಒಂದೇ ನಂಬೇಡಿ. ಸಬ್ಜೆಕ್ಟ್ನ ಅರ್ಥ ಮಾಡ್ಕೋಬೇಕು ಅಂದರೆ ಕ್ಲಾಸಸ್ ಇಂಪಾರ್ಟೆಂಟ್. ಸೊ ಕ್ಲಾಸಸ್ ಅಟೆಂಡ್ ಆಗಿ ನಿಮ್ಮ ಒಂದು ಜೀವನನ ಬದಲಾಯಿಸ್ಕೊಳ್ಳಿ. ಯಾಕೆಂದರೆ ನಿಮ್ಮ ಜೀವನ ಅಂದರೆ ನಮ್ಮ ಜೀವನ ನಮ್ಮ ಕೈಯಲ್ಲೇ ಇದೆ ಫ್ರೆಂಡ್ಸ್. ಥ್ಯಾಂಕ್ ಯು, ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು, ಐ ಲವ್ ಯು. ಮೀಟ್ ಯು ಇನ್ ಕ್ಲಾಸಸ್. Thank you. Welcome to our Money Energy classes. Bye bye. Love you all. Thank you.